ಇತ್ತೀಚೆಗೆ ಹುಸಿ ಬಾಂಬ್ ಬೆದರಿಕೆ ಕರೆಗಳು ಮೇಲ್ಗಳು ಜಾಸ್ತಿ ಆಗ್ತಾ ಇತ್ತು. ಸ್ಕೂಲು, ಕಾಲೇಜು, ಏರ್ಪೋರ್ಟು ಅಂತ. ಈಗ ನಮ್ಮ ಮೆಟ್ರೋಗೂ ಕೂಡ ಬಾಂಬ್ ಬೆದರಿಕೆ ಕರೆಯುತ್ತೆ. ಯಾಕೆ, ಏನು ಕಥೆ ಅಂತ ನೋಡೋಣ. ಬೆಂಗಳೂರಿನಲ್ಲಿ ನಮ್ಮ ಮೆಟ್ರೋ ನಿಲ್ದಾಣ ಸ್ಫೋಟ ಮಾಡ್ತೀನಿ ಅಂತ ಬೆದರಿಕೆ ಅಂತ ಕಿಡಿಗೇಡಿಯೊಬ್ಬನಿಂದ ಬಾಂಬ್ ಸ್ಫೋಟದ ಬೆದರಿಕೆ ಬಂದಿದೆ. ನವೆಂಬರ್ 11ನೇ ತಾರೀಕು BMRCLಗೆ ಇಮೇಲ್ ಸಂದೇಶ ಕಳಿಸಿದ್ದಾನೆ. ತನ್ನ ವಿಚ್ಛೇದಿತ ಪತ್ನಿಗೆ ಮೆಟ್ರೋ ಸಿಬ್ಬಂದಿ ಕಿರುಕುಳ ನೀಡ್ತಾ ಇದ್ದಾನೆ. ನಗರದ ಯಾವುದಾದ್ರೂ ಮೆಟ್ರೋ ನಿಲ್ದಾಣ ಸ್ಫೋಟಿಸುತ್ತೇನೆ ಅಂತ ಬೆದರಿಕೆಯಂತೆ. ಬೆದರಿಕೆ ಹಾಕಿದ ರಾಜೀವ್ ಶೆಟ್ಟಿಯನ್ನು ಬಂಧಿಸಿದ್ದಾರೆ ವಿಲ್ಸನ್ ಗಾರ್ಡನ್ ಪೊಲೀಸರು. ಬೆಂಗಳೂರಿನಲ್ಲಿ ನಮ್ಮ ಮೆಟ್ರೋ ನಿಲ್ದಾಣ ಸ್ಫೋಟ ಬೆದರಿಕೆ. ಅವನು ಯಾರೋ ಟಾರ್ಚರ್ ಕೊಟ್ಟರೆ ಹೋಗಿ ನೀಟಾಗಿ ಕಂಪ್ಲೇಂಟ್ ಕೊಡಿ ಪೊಲೀಸರಿಗೆ. ಪೊಲೀಸರು ಕಂಪ್ಲೇಂಟ್ ಕೊಟ್ಟು ಅವನು ಯಾವನಿದ್ದಾನೆ ಅವನನ್ನು ಒಳಗೆ ಹಾಕಿಸಿ, ಅದನ್ನು ಬಿಟ್ಬಿಟ್ಟು ಸ್ಟೇಷನ್ನೇ ಉಡಾಯಿಸ್ಬಿಡ್ತೀನಿ ಅಂದರೆ ಏನದು? ಈ ಬಗ್ಗೆ ಮತ್ತಷ್ಟು ಮಾಹಿತಿ ನನ್ನ ಕೊಲೀಗ್ ಪ್ರಕಾಶ್ ಅವರಿಂದ ಪಡ್ಕೊಳ್ಳೋಣ. ಪ್ರಕಾಶ್, ನಿಜಕ್ಕೂ ಇವ್ರ ಹೆಂಡತಿಗೆ ಯಾರೋ ಒಬ್ಬ ಟಾರ್ಚರ್ ಕೊಡ್ತಾನೆ ಅಂತಾನೆ, ಆದರೆ ಅವನ ವಿರುದ್ಧ ಕಂಪ್ಲೇಂಟ್ ಕೊಡಬೇಕು, ಕಾನೂನು ಕ್ರಮ ತಗೋಬೇಕು. ಅದನ್ನು ಬಿಟ್ಬಿಟ್ಟು ಸ್ಟೇಷನ್ನೇ ಉಡಾಯಿಸ್ಬಿಡ್ತೀನಿ ಅಂದರೆ ಏನರ್ಥ? ಯಾರೀತ ರಾಜೀವ್ ಶೆಟ್ಟಿ ಅಂತ? ರಾಜೇಶ್ ಅನ್ನುವಂತಹ ವ್ಯಕ್ತಿಯನ್ನ ಈಗಾಗಲೇ ವಿಲ್ಸನ್ ಗಾರ್ಡನ್ ಪೊಲೀಸರು ಕೂಡ ಬಂಧಿಸಿದ್ದಾರೆ. ಪ್ರಮುಖವಾಗಿ ಆತ ಬೇರೆ ಬೇರೆ ಕಂಪನಿಗಳಿಗೆ ಅಥವಾ ಬೇರೆ ಬೇರೆದವ್ರಿಗೂ ಕೂಡ ಇದೇ ರೀತಿಯಾಗಿ ಹುಚ್ಚುಚ್ಚಾಗಿ ಇಮೇಲ್ ಸಂದೇಶಗಳನ್ನ ಕಳಿಸ್ತಾ ಇದ್ದ ಅನ್ನುವಂಥದ್ದು ಪ್ರಾಥಮಿಕ ಮಾಹಿತಿ. ಆದ್ರೆ ಈತ ಪ್ರಮುಖವಾಗಿ ನಗರದ ಯಾವ್ದಾದ್ರು ಒಂದು ಮೆಟ್ರೋ ನಿಲ್ದಾಣಕ್ಕೆ ಬಾಂಬ್ ಅನ್ನ ಹಾಕಿ ಬ್ಲಾಸ್ಟ್ ಮಾಡ್ತೇನೆ ಅನ್ನುವಂತಹ ಬೆದರಿಕೆಯ ಸಂದೇಶವನ್ನ ಕಳಿಸಿದ್ದ. ನವೆಂಬರ್ 11ರಂದು ಈ ಒಂದು ಬಾಂಬ್ ಸ್ಫೋಟದ ಬೆದರಿಕೆಯನ್ನ ಹಾಕಿದ್ದ. ಸೊ ಅದಾದ ಬಳಿಕ ಈಗ BMRCL ಅಧಿಕಾರಿಗಳು ಕೂಡ ವಿಲ್ಸನ್ ಗಾರ್ಡನ್ ಪೊಲೀಸರಿಗೆ ದೂರನ್ನ ಕೊಟ್ಟಿದ್ರು. ಸೊ ಅದು ನವೆಂಬರ್ 11 ರಾತ್ರಿ 11 ಗಂಟೆ ಸುಮಾರಿಗೆ ಈ ಒಂದು ಇಮೇಲ್ ಅನ್ನ ಕಳಿಸಿದ್ದ. ಅದರ ಜಾಡನ್ನ ಬೆನ್ನಟ್ಟು ಹೊರಟಂತಹ ಪೊಲೀಸರಿಗೆ ಆತನ ವಿಳಾಸ ಮತ್ತೆ ಮಾಹಿತಿ ಕೂಡ ಗೊತ್ತಾಗಿತ್ತು. ಸೊ ಅದಾದ ಬಳಿಕ ಆತನನ್ನ ವಶಕ್ಕೆ ಪಡೆದು ವಿಚಾರಣೆಯನ್ನ ನಡೆಸಿದರೆ ಆ ಸಂದರ್ಭದಲ್ಲಿ ನನ್ನ ಪತ್ನಿ ಅಂದ್ರೆ ಡಿವೋರ್ಸ್ ಆಗಿತ್ತು, ಆಕೆಗೆ ಅಲ್ಲಿನ ಸಿಬ್ಬಂದಿಗಳು ಒಂದಿಷ್ಟು ಕಿರುಕುಳವನ್ನ ಕೊಡ್ತಾ ಇದ್ರು, ಮಾನಸಿಕವಾಗಿ ಅವ್ರಿಗೆ ಸಮಸ್ಯೆಯನ್ನ ಮಾಡ್ತಾ ಇದ್ರು. ಸೊ ಹಾಗಾಗಿ ನಾನು ಈ ರೀತಿಯ ಇಮೇಲ್ ಅನ್ನ ನಾನು ಕಳಿಸ್ದೆ ಅನ್ನುವಂಥದ್ದನ್ನ ಕೂಡ ಒಪ್ಕೊಂಡಿದ್ದಾನೆ. ಆದ್ರೆ ಆತ ವಿಚ್ಛೇದಿತ ಪತ್ನಿ ಯಾರಿದ್ದಾರೆ ಆಕೆಗೆ ಏನ್ ಸಮಸ್ಯೆ ಆಗ್ತಾ ಇತ್ತು, ಯಾರಿಂದ ಆಗ್ತಾ ಇತ್ತು, ಸೊ ಅದೆಲ್ಲವನ್ನ ಕೂಡ ಈಗ ಪೊಲೀಸರು ಮಾಹಿತಿಯನ್ನ ಪಡಿತಾ ಇದ್ದಾರೆ. ಆದ್ರೆ ಆ ರೀತಿಯ ಕಲಹಗಳು ಏನೇ ಇದ್ರು ಕೂಡ ನೇರ ಠಾಣೆಗೆ ಹೋಗಿ ದೂರನ್ನ ಕೊಡಬಹುದಾಗಿತ್ತು. ಆದ್ರೆ ಲಕ್ಷಾಂತರ ಪ್ರಯಾಣಿಕರು ಓಡಾಡುವಂತ ನಮ್ಮ ಮೆಟ್ರೋವನ್ನ ಸ್ಫೋಟ ಮಾಡ್ತೀನಿ ಅಂತ ಹೇಳಿ ಬೆದರಿಕೆ ಹಾಕಿರೋದು ನಿಜಕ್ಕೂ ಒಂದ್ ರೀತಿಯಲ್ಲಿ ಪ್ರಯಾಣಿಕರಿಗೂ ಕೂಡ ಒಂದ್ ರೀತಿಯಲ್ಲಿ ಆತಂಕ ಆಗಿತ್ತು. ಈ ವಿಚಾರವನ್ನ ಕೇಳಿ ಈಗ ಸದ್ಯ ಆತ ಪೊಲೀಸರ ವಶದಲ್ಲಿದ್ದಾನೆ. ಥ್ಯಾಂಕ್ ಯು ಪ್ರಕಾಶ್, ತಮ್ಮೆಲ್ಲ ಮಾಹಿತಿಗೆ ಧನ್ಯವಾದ. ಉಡಾಯಿಸ್ಬಿಡ್ತಾನಂತೆ ಒಂದು ಸ್ಟೇಷನ್, ಚೆನ್ನಾಗಿ ತಿನ್ಬಿಟ್ಟಿರ್ತಾರೆ, ಅರ್ಗಲ್ಲ, ಅದಕ್ಕೊಂದು ಮೇಲ್ ಕೂತ್ಕೊಂಡೆಲ್ಲೋ ಒಂದು ಮೂಲೆನಲ್ಲಿ ಒಂದು ಮೇಲ್ ಮಾಡಿಬಿಡೋದು, ಬಾಂಬ್ ಹಾಕ್ಬಿಡ್ತೀನಿ, ಅದು ಮಾಡ್ತೀನಿ ಅಂತ. ಇಂಥವ್ರನ್ನೆಲ್ಲ ಒಳಗೆ ಹಾಕಿ ಒಂದು ತಿಂಗಳು 2 ತಿಂಗಳು ಹೊರಗೆ ಬಿಡಬಾರ್ದು, ಆಗ ಬುದ್ಧಿ ಬರುತ್ತೆ.